ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ದಿನನಿತ್ಯ ಎಷ್ಟೊಂದು ಆಂಗ್ಲ ಪದನ ಬಳಸ್ತೀವಿ ಅಂದ್ರೆ ನಮಗೆ ಕೆಲವೊಂದು ಪದಗಳ ಕನ್ನಡ ಅರ್ಥ ಅಥವಾ ಆ ಪದ ಮರ್ತೋಗ್ಬಿಟ್ಟಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ಅದರಿಂದ ಇವತ್ತು ನಾವು ಇಬ್ಬರು ಒಂದು ಆಟ ಆಡ್ತಾ ಇದ್ದೀವಿ. ಚಾಂಡ್ಲರ್ ಆಟ ಆಡ್ತಾ ಇದ್ದೀವಿ. ಆ ಆಟದಲ್ಲಿ ಏನಂದ್ರೆ ನಾನು ಅವಳಿಗೆ ಒಂದು 10 ಪದ ಹೇಳ್ತೀನಿ ಆಂಗ್ಲ ಭಾಷೆಯಲ್ಲಿ. ಆ ಆಂಗ್ಲ ಪದನ ಕನ್ನಡದಲ್ಲಿ ಏನಂತೀವಿ ಅಂತ ಅವಳು ನನಗೆ ಹೇಳ್ತಾಳೆ. ಸೊ ನಾವೀಗ 10 ಪದಗಳನ್ನ ತಗೊಂಡ್ಬಂದಿದ್ದೀವಿ. ಈಗ ಆಂಗ್ಲ ಪದನ ಒಂದು ನಾನು ಹೇಳ್ತೀನಿ, ಒಂದು ಅವಳು ಹೇಳ್ತಾಳೆ. ಆಮೇಲೆ ಯಾರು ಸೋಲ್ತಾರೋ ಅವ್ರಿಗೊಂದು ಸಣ್ಣ ಶಿಕ್ಷೆ ಇದೆ, ನೋಡ್ತಾ ಇರಿ. ಆದಷ್ಟು ಸುಲಭವಾದ ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನು ವಿಜಯಿಯಾಗಿ ಮಾಡಬೇಕೆ ಎಂದು ವಿನಂತಿ. ಮೊದಲನೇದು ಬಹಳ ಸುಲಭ, ನ್ಯೂಸ್ ಪೇಪರ್. ವಾರ್ತಾಪತ್ರಿಕೆ. ಓಕೆ. ಟೀಮ್ ಮಾಂಸ. ಸಿರಂ. ದ್ರವ. ಸಿರಂ ಮುಖಕ್ಕೆ ಹಚ್ಚಿಕೊಳ್ಳುವಂತಹ ಸಿರಂ. ದ್ರವ ಲೇಪನ. ರಸ. ನಾನು ಅನ್ಕೊಂಡಿದ್ದಲ್ಲ, ಅದು ಇದನ್ನು ತಗೊಬಹುದು ಅನ್ಸುತ್ತೆ. ಏನು ಅರ್ಥ? ಹಾಲೊಡೆದ ತಿಳಿ. ಪನೀರ್ ಕೇಳಿದ್ದ ಅಥವಾ ಹಾಲು ಹೊಡೆದಿದ್ದು ತಿಳಿ? ರಸ ಹೀಗೆ ಹೇಳ್ತಾರೆ. ಸಿರಮ್ ಅಂದ್ರೆ ದ್ರವ, ರಸ. ಇಟ್ಸ್ ಓಕೆ. ಸಮಾಧಾನಕರ. ಇಂಜಿನಿಯರಿಂಗ್. ತಾಂತ್ರಿಕ ಶಿಕ್ಷಣ. ಅರ್ಧ ಸರಿ. ನಾ ಇದೆಲ್ಲೋ ಕೇಳಿದ್ದೆ, ಈಗ ಮರೆತು ಹೋಗಿದ್ದು. ತಾಂತ್ರಿಕ ಶಿಕ್ಷಣನೇ. ಶಿಕ್ಷಣ ಅಲ್ಲ, ತಾಂತ್ರಿಕ ಸಮಥಿಂಗ್. ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ಬಿಡಿ. ತಾಂತ್ರಿಕ ವಿಜ್ಞಾನ. ಕರೆಕ್ಟ್. ತಂತ್ರವಿಜ್ಞಾನ, ತಾಂತ್ರಿಕ ವಿಜ್ಞಾನ. ಓಕೆ. ನಂದೆ ಅಲ್ವಾ? ಇಯರ್ಫೋನ್ಸ್. ಮನ್ಸನ್ ಇವಳು ನನಗೆ ಇದ್ದಿದ್ರಲ್ಲಿ ಸುಲಭದ್ ಕೊಡ್ಬೇಕು ಅಂತ ಬೆಳಗಿಂದ ಹೇಳಿ ನಾನು, ಯಾಕಂದ್ರೆ ಅವ್ರು ಸುಲಭ ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಸದ್ದನ್ನ ನಿರ್ಲಕ್ಷ್ಯ ಮಾಡಿ. ಅವಳು ಕನ್ನಡ ಚೆನ್ನಾಗಿದೆ, ಸೊ ನಾನು ಟಫ್ ಲೆವೆಲ್ ಸ್ವಲ್ಪ ಹೈ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ. ಇಯರ್ಫೋನ್ಸ್ ನಾವು ದಿನನಿತ್ಯ ಯಾವಾಗ್ಲೂ ಯೂಸ್ ಮಾಡುವಂತ, ಉಪಯೋಗ ಮಾಡಿಸ್ಕೊಳ್ತಿದ್ದಾಳೆ ಇವತ್ತು. ನಾನು ಪಾಪ ಈಸಿ ಕೊಟ್ರೆ ನೀನು ಶಿಕ್ಷಣ ನಾ ಟ್ರೈ ಮಾಡ್ತೀನಿ. ಇಯರ್ಫೋನ್ಸ್ ಅಂದ್ರೆ ಕಿವಿಯ ದೂರವಾಣಿ. ಕಿವಿ ಸಾಧನ. ಕಿವಿ ಇಯರ್ಫೋನ್ಸ್. ಫೋನ್ ಅಂದ್ರೆ ದೂರವಾಣಿ ಇದೆ. ಕಿವಿ ಕರೆ ಗೊತ್ತಿದೆಯಾ ನನಗೆ? ಕಿವಿ ಎಡಕ ಅಥವಾ ಕಿವಿ ಯುಲಿ ಎರಡನ್ನೂ ಉಪಯೋಗಿಸ್ತಾರೆ. ಇಷ್ಟು ವರ್ಷದಲ್ಲಿ ನಾನು ಒಂದ್ಸಲನೂ ಕೇಳಿದ್ದಿಲ್ಲ ಪದನ. ನೋಡಿ ವೀಕ್ಷಕರೇ, ನಿಮ್ಗೆಲ್ಲ ಒಂದು ಶಬ್ದ ಗೊತ್ತಾಯ್ತಲ್ಲ. ಈಗ ನನ್ನ ಬಾರಿ. ಹ್ಯಾಂಡ್ ಗ್ಲೌಸ್. ಕೈಯುಡು. ಕೈ ರಕ್ಷಕ. ಬೈ ದ ವೇ, ಅಪ್ಪ ಅಮ್ಮ ಬೈದರು.
ಅದಕ್ಕೆ ನಾವು ಬೇರೆ ಕಡೆ ಬಂದಿದ್ದೀವಿ ಶೂಟ್ ಮಾಡೋಕ್ಕೆ, ಚಿತ್ರೀಕರಣಕ್ಕೆ. ಕೈ ಸಂರಕ್ಷಕ, ಕೈ ಉಡುಪು, ಟಿಕ್ ಟಿಕ್ 1, ಟಿಕ್ 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 2, ಟಿಕ್ ಟಿಕ್ 3, ಹೋಯ್ತೀವಿ, ಟಿಕ್ ಟಿಕ್ 4. ಸೋತೆ ಕುಯ್ ಹೇಳವು. ಹಾಂ ಹೇಳು. ಸೋತೆ ಕುಯ್. ಕೈಗವಸುಗಳು. ಈಗ ನನ್ನ ಬಾರಿ. ರಬ್ಬರ್, ರಬ್ಬರ್ ಅಂದ್ರೆ ಕೂದ್ಲಿಗೆ ಹಾಕೋ ರಬ್ಬರ, ಅಳ್ಸ ರಬ್ಬರ? ಕರೆಕ್ಟಾಗಿ ಹೇಳವು ನೀನು. ಅಳ್ಸ ರಬ್ಬರ, ರಬ್ಬರೇ ಹೇಳುತ್ತಾ? ಇದೇ ನಾವು ಮಾಡುವಂತಹ ತಪ್ಪು. ಸಾರಿ, ತಪ್ಪಾಯ್ತು ಕನ್ನಡಾಂಬೆ. ರಬ್ಬರ್ ನಂಗೆ ಗೊತ್ತಿತ್ತೆ ಇದು. ಇನ್ನು ನಾನು ಹೇಳ್ತೀನಿ. ಟಿಕ್ ಟಿಕ್ 1, ಅಳಿಸುವ ಸಾಧನ. ಸಾಧನ, ಯಂತ್ರ ಎಲ್ಲ ಹೇಳಿ ಅದನ್ನೇ ಒಂದು ಪದ ಮಾಡಿ. ನೀ ಹಿಂಟ್ ಕೊಡ್ಲಕ್ಕೆ ಹೇಳಿದ್ದೆಲ್ಲ, ನೀವು ನಂಗೆ ಕೊಡ್ಲಿಲ್ಲ ಅಲ್ವಾ? ನೀವು ಕೇಳಿಲ್ಲ ಅಲ್ವಾ? ಓಕೆ, ಅದು ಒಂದೇ ಶಬ್ದ ಇದೆ, ಹಂಗೆಲ್ಲ ಇಲ್ಲ. ತಂತ್ರ, ಯಂತ್ರ ಅಂತೆಲ್ಲ ಇಲ್ಲ. ಇದು ಹಿಂಟಾ? ನಾನು ಹಿಂಟ್ ಹೆಂಗಿರ್ಬೇಕು ಅಂದ್ರೆ ನಾವು ಮಾಡಿ ತೋರಿಸ್ಬೇಕು, ಆಯ್ತಾ? ಹಾ. ಉಜ್ಜುವ ಸಾಧನ. ಉಜ್ಜು. ಇನ್ನೊಂದು ಪದ ಇದ್ದ, ಇನ್ನು ಒಂದೇ ಒಂದು ಅಕ್ಷರ. ಹಾ. ಉಜ್ಜುಕ. ವಾವ್ ಮ್ಯಾನ್. ಆದ್ರೆ ಇವರಿಗೆ ಪಾಯಿಂಟ್ಸ್ ಅರ್ಧ ಹೋಗುತ್ತೆ, ಆಯ್ತಾ? ಯಾಕಂದ್ರೆ ಹಿಂಟ್ಸ್ ತಗೊಂಡಿದ್ದೇವಲ್ಲ ಅದಕ್ಕೆ. ನೆಕ್ಸ್ಟ್ ಮುಂದೆ. ತಂಗಿಯ ಮೇಲೆ ಕರುಣೆ ಇರಲಿ. ನೀವು ಮತ್ತೆ ಕ್ರೂರಿಯಾಗಿ ಅಕ್ಕನ ಮೇಲೆ ಬರ್ಬರವಾಗಿ ಅವರ ಮರ್ಯಾದೆಯನ್ನು ಕಳೆಯಿರಿ. ಡಿಗ್ರಿ. ಡಿಗ್ರಿ. ಪದವಿ. ಎಂತ ಮಾರೈತಿ ನೀನು. ಜೈ ಕನ್ನಡ. ಹಾ, ನೀನು. ಕ್ರೂರಿ, ನಿರ್ದಯಿ. ಮಿಕ್ಸರ್. ಮನ್ಸ ಏನಮ್ಮಿ ಮಾಡ್ತೀಯ? ಬೆಳಗ್ಗಿಂದ ಸುಲಭ, ಪ್ಲೀಸ್ ನಿನ್ ಕನ್ನಡ ಚಲೋ ಇದೆ, ಪ್ಲೀಸ್ ನಂಗೆ ಸುಲಭ ಅಂದ್ರೆ ನಾ ಎಲ್ಲ ಸುಲಭ ತಗೊಂಡ್ ಬಂದೆ. ತುಂಬಾ ಈಸಿ ಇದೆ. ಮಿಕ್ಸರ್ ಅಲ್ಲ? ಹಾ, ಕನ್ನಡದಲ್ಲಿ ಮಿಶ್ರಣ. ಹಾ ಹತ್ತತ್ರ ಬಂದಿದ್ದೀರಾ. ಮಿಶ್ರಿತ, ಮಿಶ್ರಣಕಾರ, ಮಿಶ್ರಣ ಕರೆಕ್ಟಾ? ಹತ್ರ ಇದ್ದೀರಾ. ಮಿಶ್ರ ಸರಿ ಇದೆ. ಮಿಶ್ರಕ. ಆಕ್ಚುಲಿ ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾದ ಮಿಶ್ರಕ ಅಂತ ಸಿಗತ್ತೆ. ನಾದ ಅಂದ್ರೆ ಅಂತ ಗೊತ್ತಿದ್ದ? ನಾದ ಮ್ಯೂಸಿಕ್ ಅದ್ ಗೊತ್ತು. ಹಾ, ಗೂಗಲ್ ಹಂಗೆ ಹೇಳ್ತು. ನಾನು ಗೂಗಲ್ ನಮ್ ಕನ್ನಡ, ಗೂಗಲ್ ಇಂಡಿಯಾದಲ್ಲ. ಅಲ್ಲೋ, ಗೂಗಲ್ ಕರ್ನಾಟಕ ಅದಲ್ಲ ಅದು. ಆಯ್ತು, ಮಿಶ್ರಕ ತಗೋತಿದೀವಿ. ಹಾ ಸರಿ, ನಂಗೆ ಪೂರ ಪಾಯಿಂಟ್ಸ್. ಏನು ನೆಕ್ಸ್ಟ್ ಕೊಡಿ. ಹಾ, ಸ್ವಲ್ಪ ಕಾಸ್ಮೆಟಿಕ್ಸ್. ಸೌಂದರ್ಯವರ್ಧಕ. ಮತ್ತೆ ನೀ ಎಷ್ಟು ಹುಷಾರಿದ್ಯಾ? ನಾ ರಶಿ ಈಸಿ ಕೊಡ್ತಾ ಇದ್ನ. ನಾ ರಶಿ ಈಸಿ ಇಟ್ಟಿದ್ದೆ. ಕನ್ನಡಾಂಬೆ. ನಿಮ್ಮ ಮುಂದಿನ ಶಬ್ದ ಪೆನ್. ಲೇಖನಿ. ಕೇಳಿ. ಫೇಸ್ ಪ್ಯಾಕ್. ಫೇಸ್ ಅಂದ್ರೆ ಮುಖ, ಪ್ಯಾಕ್ ಅಂದ್ರೆ ಮುಚ್ಚಳ, ಮುಖ ಮುಚ್ಚಳ. ಹತ್ರ ಇದ್ದೀರಾ. ಮುಖ ಕರೆಕ್ಟ್ ಇದೆನಾ? ಹಾ. ಮುಖವರ್ಧಕ ಅಲ್ಲ. ಕನ್ನಡ ಕೊಲ್ತಿದ್ದೀನಿ. ಫೇಸ್ ಪ್ಯಾಕ್. ಹಿಂಟ್ ಕೊಡಿ. ಮುಖಲೇಪನ.
ಲೇಪನ. ಚಾರ್ಜರ್. ಹಾ ಚಾರ್ಜರ್. ಹಾ ಚುಚ್ತೀವಲ್ಲ ಮೊಬೈಲಿಗೆ. ಚಾರ್ಜರ್ ಕನ್ನಡದಲ್ಲಿ ವರ್ಡ್ ಇದೆಯಾ? ಇದೆ. ಪದ ಇದೆಯಾ? ಇದೆ. ದೇವ್ರಣ್ಣ, ನೀ ಇಷ್ಟು ಕ್ರೂರಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣ್ರಿ. ಶಿಕ್ಷೆ ಅನುಭವಿಸಕ್ಕೆ ಯಾರು ರೆಡಿ ಇರಲ್ಲ ಅಲ್ವಾ, ಅದಕ್ಕೆ ಮೋಸ ಮಾಡ್ಬೇಕು ಅಲ್ವಾ? ಅಕ್ಕ ಪ್ಲೀಸ್, ನನಗೆ ಸುಲಭದು ಪ್ಲೀಸ್ ಅಕ್ಕ ಪ್ಲೀಸ್. ಯಾಕಂದ್ರೆ ನಿಮ್ಮ ಕನ್ನಡ ಜ್ಞಾನ ಕ್ರೂರಿ ಗೊತ್ತಾಗೋಯ್ತು ಕಣ್ರಿ, ಇವತ್ತು ಗೊತ್ತಾಗೋಯ್ತು. ಈ ಚಾರ್ಜರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದ್ ಬಿಡಿ ಯಾರು ಜಾಸ್ತಿ ಕ್ರೂರಿ ಅಂತ. ಚಾರ್ಜರ್ ಆನ್ ಕ್ಯಾಮ್ರಾ ನಾನು ಸ್ವಲ್ಪ ಸಿಟ್ಟಾಗ ನಿಮ್ಗೆ ಅನ್ಸಿರ್ಬೋದು, ಅದು ನಿಜ ಜೀವನದಲ್ಲಿ ವಿಶ್ವಾಮಿತ್ರ ಮುನಿ ಇವಳೆ. ಸಿಟ್ಟು ಬಂದ್ರೆ ಮಾತಾಡಲ್ಲ 2 ದಿನ. ಮುಂದಕ್ಕೆ ಹೋಗೋಣ. ಚಾರ್ಜರ್. ಹಿಂಟ್. 2 ಪದ ಇದೆ. ಮೊದಲನೆಯ ಪದ ದೊಡ್ಡ. ದೊಡ್ಡ ದೇವ್ರಾಣೆ ಗೊತ್ತಿಲ್ಲ ಚಾರ್ಜರ್ಗೆ ಅಂತ ಹೇಳ್ತಾಳೆ. ಸ್ತೋತ್ರ. ದೊಡ್ಡ ನಂಗೆ ಗೊತ್ತಿಲ್ಲ. ಸೋತೆ ಕುಯ್. ದೊಡ್ಡ ಹರಿವಾಣ. ನನಗೆ ಹರಿತಾರೆ. ವಯರ್. ಹರಿವಾಣನೇ. ದೊಡ್ಡ ಹರಿವಾಣ, ಸಣ್ಣ ಹರಿವಾಣ. ಒಂದೇ ಪದ ಮೋಸ್ಟ್ಲಿ. ಎಷ್ಟು ಕಷ್ಟ ಅಲ್ಲ, ದಿನ ಏನೇನೋ ಹೇಳ್ತಾ ಇರ್ತೀವಿ. ಆಂಗ್ಲ ಪದಗಳನ್ನ ಎಷ್ಟು ಬಳಕೆ ಮಾಡ್ತೀವಿ ಅಂದ್ರೆ ಶಾಂತತೆ. ಶಾಂತತೆ ತಪ್ಪಾಯ್ತು. ತಂತಿ. ಹೌದಾ? ಎಸ್. ಲಿಪ್ಸ್ಟಿಕ್. ತುಟಿ ಲೇಪನ. ಅಲ್ಲ. ತುಟಿ ಸೌಂದರ್ಯವರ್ಧಕ. ಅಲ್ಲ. ತುಟಿ ರಂಗು. ಅಲ್ಲ. ಎಂತೋ ರಂಗು ಇದ್ದು. ತುಟಿ ಬಣ್ಣ. ಲಿಪ್ಸ್ಟಿಕ್ಕಿಗೆ ಲಿಪ್ಸ್ಟಿಕ್ ಹೇಳತ್ತ. ಆತ್ಮವಿಶ್ವಾಸ ನೋಡಿ. ನೆಕ್ಸ್ಟ್. ತುಟಿ ಕೋಲು. ಹಾ, ಸ್ವಲ್ಪ ಹತ್ರ ಇದೆ. ಅಜ್ಜಿ. ತುಟಿ ಕೋಲು ಅಲ್ಲ. ತುಟಿ ಮನ್ಸಿ ಯಾವ ಡಿಕ್ಷನರಿ ನೋಡ್ಕೊಂಡ್ ಬಂದಿರಿ? ನೀವು ತುಂಬಾನೇ ಹತ್ರ ಇದ್ದೀರಾ, ತುಂಬಾನೇ ಹತ್ರ ಇದ್ದೀರಾ. ಹೇಳಿ ಹೇಳಿ. ತುಟಿ ಲಿಪ್ಸ್ಟಿಕ್. ಲಿಪ್. ತುಟಿ. ತುಟಿ. ಕೋಲು. ಕೋಲಿನ ಇನ್ನೊಂದು ಪದ ಅಲ್ದಾ? ತುಟಿ ಕಡ್ಡಿ. ಸರಿಯಾದ ಉತ್ತರ. ಸೀರಿಯಸ್ಲಿ? ತುಟಿ ಕಡ್ಡಿ? ಓ ಥ್ಯಾಂಕ್ ಗಾಡ್. ತುಟಿ ಕಡ್ಡಿ. ಎಸ್. ಸ್ವಿಚ್. ಸ್ವಿಚ್. ವಿದ್ಯುತ್ ಕೇಂದ್ರ. ಕೇಂದ್ರ ಅನ್ನೋದು ಅಂದ್ರೆ ಎಲ್ಲ ವೈರ್ ಹೋಗಿ ಸ್ವಿಚ್ ಆನ್ ಮಾಡಿ. ಹೇಳಿ 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 ಹೇಳಿ. ಹಿಂಟ್. ಎಂತ ಹಿಂಟ್? ಎಂತ ಹಿಂಟು ಎಂತ ಹಿಂಟು ನಾನು ಇಂದು ನೀಡಿದೆ. ಹಿಂಗೆ ಇದು ಮೋಸ ಆಗ್ತಾ ಇದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದು. ಇದೆಂತ? ನೂಕು. ಹಾ, ಅದರದ್ದೇ. ದೂಡು. ಪುಷ್.
ಕನ್ನಡ. ದೂಕು, ನೂಕು ನುಗ್ಗಲು, ವದೆ, ವದೆ. ಹತ್ರ ಇದೀನ? ನೀವು ಯಾವಾಗ್ಲೂ ಹತ್ರನೇ ಇರ್ತೀರಾ. ಕಿತ್ತೋಗ್ಲಿ. ಹೋಯ್ತು. ಸೊತೆ ಕೊಯ್ ಎಲ್ಲ ಕೊಯ್. ಒತ್ತು ಗುಂಡಿ. ತುಂಬಾ ಸುಲಭದ ಪ್ರಶ್ನೆ ಕೇಳುವ. ಫ್ರಿಡ್ಜ್, ರೆಫ್ರಿಜರೇಟರ್, ತಂಪು ಮಾಡುವ ಕೇಂದ್ರ, ಫ್ರಿಜ್ ಹೇಳ್ತಾ. ನಮ್ಗೇನು ಉತ್ತರ ಗೊತ್ತಿಲ್ವೋ ಅದಕ್ಕೆ ಅದೇ ಅಂತಾರೆ ಅಂದ್ಬಿಟ್ರೆ ಮುಗೀತು. ಫ್ರಿಡ್ಜ್. ಬೈ ದ ವೇ ಐ ಲೈಕ್ ಅಂದ್ರೆ ನಂಗೆ ಇಷ್ಟ ಆಯ್ತು ನಿಮ್ದೆಲ್ಲ ಕ್ವಶನ್ಸ್ ಏನೇನು ನೀವು ತಗೊಂಬಂದಿದ್ದೀರಲ್ಲ, ನಂಗೆ ತುಂಬ ಇಷ್ಟ ಆಯ್ತು. ಬೆರಳನ್ನು ಮುರಿದು ಬಿಡುವೆ. ಸಮಯ ಮುಗಿತಾ ಇದೆ. ಏ ಹಿಂಟ್ ಕೊಡು ಹೋಗ್ಲಿ. ಒಂದು ಅರ್ಧ ನರು ಬರ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು ಅಲ್ವಾ? ತಂಪು, ಥಂಡಿ, ಹಿಮ, ಐಸ್, ಚಳಿ, ನಡುಕ. ನೀ ಎಂತ ಡ್ಯಾನ್ಸ್ ಮಾಡ್ತಾ ಇದ್ದೆ? ನೆಕ್ಸ್ಟ್ ಮಂಜು, ಸೀರಿಯಸ್ಲಿ ಬಹಳ ಕೆಟ್ಟದಾಗಿ ನನ್ನ ಮರ್ಯಾದೆ ತೆಗೆದಿದ್ದಾಳೆ. ನಾ ಇನ್ನು ಮುಂದೆ ಕನ್ನಡ ವಿಡಿಯೋ ಯಾವ ಮುಖ ಎತ್ಕೊಂಡು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಸೋಲ್ಬಹುದು. ಎಂತ ಡಬ್ಬಿ ಹೇಳ್ಬತ್ತಾ? ಒಂದೇ ಪದನಾ? ಇದು ತುಂಬಾ ಸಮಯ ತಗೊಂತಿದ್ದಾರೆ. ನೀ ಹಿಂದಿ ಸರಿ ಕೊಡ್ತಾ ಇದ್ದೆ. ನಾವು ಒತ್ತದೆಲ್ಲ ಎಷ್ಟು ನಮ್ನಿ ಮಾಡಿ ತೋರಿಸಿದ್ದಿ. ನೀವ ಹಂಗಂದ್ರೆ ನಡುಕ, ಚಳಿ, ನಡುಕ. ಅದೇ ತರನೇ ಇನ್ನೊಂದು ಪದ, ಅದರಲ್ಲಿ ಮೈಜುಮ್ ಅಂತು. ನಡುಕಕ್ ಮತ್ತೆಂತ ಹೇಳ್ತವೆ? ಅದರಲ್ಲಿ ಒಂದು ಅಕ್ಷರ ಸರಿ ಇದೆ. ನ ನಡು ದುಃಖ ನ ದುಃಖ ಕ. ಹಾ ಕ ಸರಿ. ಹಾ ವಾಹ್ ವಾಟ್ ಅ ಹಿಂಟ್. ಓ ಲಾಸ್ಟಿಗೆ ಕ ಬಂತು ನೋಡಿ. ಇಷ್ಟು ನಾನು ಸಹಾಯ ಮಾಡ್ತೀನಿ. ತಂಪುದಾಯಕ, ಮಂಜು, ಹೋಗಿ ಬಿಡೆ. ಹಾ ಅವಕ್ಕೂ ಬೋರ್ ಆಗ್ತು. ಹಾ ಹೇಳು. ಶೀತಕ, ವಿಡಿಯೋ ನಂತರ ಮಾತಾಡೋಣ ಆಯ್ತಾ? ನಂಗೇನಾದ್ರೂ ಆದ್ರೆ ಎಷ್ಟು ಮೋಸ ಅಂದ್ರೆ ಬೆಳಗ್ಗಿಂದ ಹೇಳಿ ಅಕ್ಕ ಪ್ಲೀಸ್ ಮರ್ಯಾದೆ ತೆಗಿಬೇಡ ಅಂದ್ರೆ ನಾನಿನ್ ಮರ್ಯಾದೆ ತೆಗಿತೀನಿ, ನೀನ್ ತೆಗಿಬೇಡ ಅಂತ ಅರ್ಥ. ನಾನು ಸೋಲೋ ತುಂಬಾ ಇಟ್ಸ್ ಓಕೆ ಸಾರಿ, ತಪ್ಪಾಯ್ತು. ಓಹ್ ನಾನೇ ಕೊಡ್ಬೇಕಲ್ಲ. ಎರಡಿದೆ. ಹಿಂಟ್ ಇದು ನಮಗ್ ನಾವೇ ಕಲ್ಲು ಒಪ್ಕೊಳ್ಳೋದು ಅಂದ್ರೆ ಇದು. ಸುಳಿವು, ಕೀಬೋರ್ಡ್ ಮತ್ತೆ ಮೌಸರು ಕೇಳ್ರಿ ಹೇಳ್ತಿದ್ನೆ ನಾನು. ಕೀಬೋರ್ಡ್ ಇದು ಮಾತಾಡ. ನೀನು ರೈಶ ಹಂಗೆ ಮಾತಾಡಿದ್ವಿ ಒಂದ್ಸಲ. ನಾನಂತ ಇಷ್ಟು ಮಂದ ಆಡ್ತಾ ಇದ್ದಿ ಇವತ್ತು. ನಿಮ್ ಪರ್ಫಾರ್ಮೆನ್ಸ್ ಪ್ರೆಷರ್ ಆಗುತ್ತಾ? ಹಾ ಪರ್ಫಾರ್ಮೆನ್ಸ್ ಪ್ರೆಷರ್ ಇವತ್ತು. ಅಭಿಮಾನಿಗಳೇ, ಇದು ಪರ್ಫಾರ್ಮೆನ್ಸ್ ಪ್ರೆಷರು. ನಾನು ಚೆನ್ನಾಗಿದೆ ನನ್ನ ಕನ್ನಡ ಸಲ ಉಪಯೋಗಿಸಿದಾಳೆ, ಅದಕ್ಕೆ ನಾನು ಕೇಳಿದೆ.
ಇಲ್ಲಿ ತುಂಬಾ ಬಿಸಿಲು ಬೇರೆ ಇದೆ, ನಂಗೆ ಅದು ಆ ಶೆಕೆಗೆ ಏನು ತಲೆ ಓಡ್ತಾ ಇಲ್ಲ ಅಷ್ಟೇ. ಇಲ್ಲ ನಾನು ತುಂಬಾ ಹುಷಾರಿದ್ದೀನಿ ಕನ್ನಡದಲ್ಲಿ. ಕೀಬೋರ್ಡ್ 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 ಹಾ, ಹತ್ರ ಬಂದ್ರಿ. ಹಾ, ಅದೇ ತರ ಹೇಳಿ ಈಗ ಕನ್ನಡದಲ್ಲಿ. ಹಾ, ಚಾವಿ, ಚೀಲಕ, ಚೀಲ, ಕೀಬೋರ್ಡ್. ಈಗ ಎಂತ ಹೇಳ್ತವೆ ಕೀಗೆ? ಓ ಮೈ ಗಾಡ್, ಕೀ. ಗಣಕಯಂತ್ರದ ಮದರ್ ಬೋರ್ಡ್ ಅಂತ ಹೇಳ್ತಾರೆ. ಹಿಂಟ್ ಕೊಡು. 0.5 ಯಾರು ಗೊತ್ತು. ಫಸ್ಟ್ ವರ್ಡು ಕೀ ಕನ್ನಡದಲ್ಲಿ ಏನಂತಾರೋ ಅದು ಇನ್ನೊಂದು ಶಬ್ದ. ಕೀ ಹೇಳಲ್ಲ ಅಂತ ಹೇಳ್ತಾ ಚಾವಿ. ಈಗ ಇನ್ನೊಂದು ವರ್ಡ್ ಏನಿದೆ ಅದು ಹಳ್ಳಿಗಳಲ್ಲೆಲ್ಲ ಊಟಕ್ಕೆ ಯಾವ್ದ್ರ ಮೇಲೆ ಕುತ್ಕೊಂತಾರೆ? ಮಣೆ. ಓ ಹಾ, ಎಂತ ಮಣೆ? ಎಂತೋ ಮಣೆ ನಾನು ಕೇಳಿದ್ದೆ. ಕರೆಕ್ಟ್. ಕೀ ಅಂದ್ರೆ ಹಾ, ನೀವೀಗ ಯಾವ ಅಕ್ಷರ ಹೇಳಿದ್ರು ಅದೇ ಅಕ್ಷರ ಕನ್ನಡದಲ್ಲಿ ಕೀ. ಹಾ, ನೀ ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೆ. ಕೀ ಕನ್ನಡದಲ್ಲಿ, ಕೀ ಕನ್ನಡದಲ್ಲಿ ಆ ಅಕ್ಷರದಿಂದನೇ ಶುರುವಾಗುತ್ತೆ. ಕೀಲಿ, ಕೀಲಿ ಕೀಲಿ ಮಣೆ, ಕೀಲಿ ಮಣೆ. ನಾನು ಎಂದಿನಂತೆ ಬಹಳ ಸುಲಭದ ಒಂದು ಕೇಳ್ತಾ ಇದ್ದೀನಿ. ಫೌಂಡೇಶನ್. ನನ್ನಂತ ಅಡಿಪಾಯ ಇಲ್ಲ. ಅಡಿಪಾಯ. ಹಾ ತಗೋ. ಅಡಿಪಾಯ. ಹಾ, ಅದೇ ಪಾಯಿಂಟ್ಸ್ ತಗೋ. ನಿನ್ನಂತ ತಂಗಿ ಬೇಡ. ಬೇಕೋ ಬೇಡ ಅಂತ ಕಮೆಂಟ್ ಸೆಕ್ಷನ್ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾದಂಬರಿ ಕತೆ ಎಲ್ಲ ಬರ್ದ್ಬೇಡಿ ಇವತ್ತು. ಲಾಕ್ಡೌನ್. ನಾನು ಈಗ ನ್ಯೂಸ್ ಚಾನಲ್ ಏನು ನಾನು ನೋಡ್ತಾ ಇದ್ದೆ, ಅದು ನಾನು ಹಿಂದಿ ಅಥವಾ ಇಂಗ್ಲೀಷ್ ನೋಡ್ತಾ ಇದ್ದೆ ಅಲ್ವಾ, ನಾನು ಕನ್ನಡದಲ್ಲಿ ನೋಡಿರಲಿಲ್ಲ. ಇದು ತುಂಬಾ ಸುಲಭದ ಪದ. ಲಾಕ್ಡೌನ್. ಲಾಕ್ಡೌನ್ ಅಲ್ಲಿ ಏನು ಮಾಡಿದ್ರು ಅದು ಬಂದು ಅಥವಾ ಮುಚ್ಚುವುದು. ಮುಗುತ್ತದ ಇಬ್ಬರದ್ದು? ಮುಗುತ್ತು. ರೋಸ್ಟಿಂಗ್ ಸೆಷನ್ ಮುಗುತ್ತು. ನಮ್ಮ ಅಂಕಗಳನ್ನ ನಾವೀಗ ಹೇಳೋಣ. ನೀವೇ ಹೇಳಿ. ನಂದಾಗಿದೆ 7.5. ಏ, ನಿಮ್ದು 6.5. ಈಗ ನಾನು ಸೋತಿದ್ದೀನಿ. ಗೆದ್ದವರು ಸೋತವರಿಗೆ ಒಂದು ಶಿಕ್ಷೆನ ಕೊಡ್ತಾ ಇದ್ದಾರೆ. ಈ ಲಿಂಬೆ ಹಣ್ಣಿನ ರಸವನ್ನು ಅವ್ರು ಕುಡಿಬೇಕು ಅಷ್ಟೇ. ತುಂಬಾ ಸಿಂಪಲ್. ವಿಟಮಿನ್ ಸಿ. ಚಿಯರ್ಸ್. ಡೈಲಿ ಡೋಸ್ ಆಫ್ ವಿಟಮಿನ್ ಸಿ. ನೋಡಿ, ಈಗ ಕನ್ನಡ ರಾಜ್ಯೋತ್ಸವದ ದಿನ ನಾವು ಈ ತರ ಏನೇನೋ ಒಂದಷ್ಟು ಆಟಗಳನ್ನ ಆಡ್ತಾ ಇರ್ತೀವಿ, ಬರೀ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ. ನಾವು ದಿನನಿತ್ಯದಲ್ಲಿ ಎಷ್ಟು ಪದಗಳನ್ನ ಬಳಸ್ತಾ ಇದ್ದೀವಿ ಅಂದ್ರೆ ನನ್ಗೆ ಇವತ್ತು ಗೊತ್ತಿರಲಿಲ್ಲ. ಚಾರ್ಜರ್ ಅಂದ್ರೆ ಏನು ನಂಗೆ ಈಗಲೂ ಮರ್ತೋಯ್ತು. ದೊಡ್ಡ ಹರಿವಾಣ ಇದು ನನ್ಗೆ ಗೊತ್ತಿಲ್ಲ. ಈಗ ನಾವೇನಂತೀವಿ, ಚಾರ್ಜರ್ ಎಲ್ಲಿದೆ ಅಮ್ಮ ಅಂತ ಕೇಳ್ತೀವಿ. ದೊಡ್ಡ ಹರಿವಾಣ ಎಲ್ಲಿದೆ ಅಂತಂದ್ರೆ ಅಮ್ಮಂಗೂ ಗೊತ್ತಾಗಲ್ಲ. ಮಗಳು ಏನ್ ಕೇಳ್ತಿದ್ದಾಳೆ ಟ್ರೈ ಮಾಡಿ ಇವತ್ತು ನಿಜವಾಗ್ಲು. ಆಮೇಲೆ ನಮ್ಮ ಕೀಬೋರ್ಡ್, ಅದಕ್ಕೆ ಏನಂತಾರೆ, ನಾವು ಕೀಬೋರ್ಡ್ ಅಂತ ಹೇಳ್ಬಿಡ್ತೀವಿ. ಅದೇ ನಾವು ಆಫೀಸ್ನಲ್ಲಿ ಹೋಗಿ ಯಾರಿಗಾರು ಹೇಳ್ಬೇಕು ಏನಂತ, ಕೀಲಿ ಮಣೆಯಲ್ಲಿ ಕುಟ್ಟೋದು ನನ್ನ ಕೆಲಸ ಅಂತ. ಹೀಗೆ ಬಹಳಷ್ಟು ಪದಗಳಿವೆ. ಇವಳ ಹತ್ರ ತಗೊಳ್ಳಿ, ಇವಳ ಹತ್ರ ಬಹಳ ಒಳ್ಳೊಳ್ಳೆ ಪದಗಳಿವೆ. ರೆಫ್ರಿಜರೇಟರ್, ನಿಮ್ಮನೆ ಶೀತಕದಲ್ಲಿ ಮಂಜುಗಡ್ಡೆಗಳು ಇದಾವ ಅಂತ ಕೇಳಬೇಕು ನಾವು, ಆ ಥರ. ಸೊ ನಮಗಂತೂ ತುಂಬ ಮಜಾ ಬಂತು ಅಲ್ವಾ? ನಿಂಗೂ ಮಜಾ ಬಂತು ಅಂತ ಅನ್ಕೋತೀನಿ. ನನ್ನ ಮರ್ಯಾದೆ ಕಳೆದು ತುಂಬ ಇಷ್ಟ ಆಯಿತು. ನಂಗೂ ತುಂಬ ಇಷ್ಟ ಆಯಿತು. ಆದರೂ ನಾನು ನಿಜ ಹೇಳ್ಬೇಕಂದ್ರೆ ನೀನು ಏನೇನು ತಗೊಂಬಂದಿದ್ಯೋ ಪದಗಳು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಈಗ ನಾನು ಕೆಳಗಡೆ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಹೋಗಿ ಇನ್ನೆಲ್ಲ ಹೇಳೋಳಿದ್ದೀನಿ. ಗ್ಯಾರಂಟಿ ನಾ ಅಪ್ಪನಿಗೆ ಹೋಗಿ ಕೇಳ್ತೀನಿ, ಅಪ್ಪ ದೊಡ್ಡ ಹರಿವಾಣ ಎಲ್ಲಿಟ್ಟಿದ್ದೀನಿ? ಹಾ,
ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇವಳಿಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳ್ತಾಳೆ. ಏನಿಲ್ಲ, ಬ್ಯಾಂಗ್ಳೂರಿಯನ್ಸ್ ಸ್ಪೆಷಲಿ ನೀವು ಕನ್ನಡದವರಾಗಿದ್ದರೆ ಅದು ನಾರ್ತ್ ಇಂಡಿಯನ್ಸಿಗೆ ನೀವು ಏನು ಮಾಡಬೇಕಾಗಿಲ್ಲ. ಅವ್ರಿಗೆ ಕನ್ನಡ ಕಲಿಸದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವರು ಕನ್ನಡ ಗೊತ್ತಿಲ್ಲ ಅಥವಾ ಕರ್ನಾಟಕ ಅಲ್ಲಿದ್ದೀವಿ ಅಂದಾಗ ಜಸ್ಟ್ ಅದನ್ನ ಸ್ವಲ್ಪ ಅವರಿಗೆ ನಗಾಡ್ತಾನೆ ತಿಳಿಸ್ಕೊಡಿ. ಅದು ಕನ್ನಡ ಅಲ್ಲ, ಓ ಕನ್ನಡ ನೈಯೇ ಓ ಕನ್ನಡ ಹೇ, ಇಷ್ಟೇ ಹೇಳಿದ್ರೆ ಸಾಕು. ಅವರು ಆ ಕನ್ನಡ ಅಂದಾಗ ಎಲ್ಲ ಕನ್ನಡಿಗನಿಗೂ ಅದೇನೋ ಒಂಥರ ಬೇಜಾರಾಗತ್ತೆ. ಆ ಒಂದು ಎಷ್ಟು ಚೇಂಜ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಅದನ್ನ ಪ್ರಯತ್ನ ಪಡಿ. ಆದಷ್ಟು ನಿಮ್ಮ ನಾರ್ತ್ ಈಸ್ಟ್ ಅಥವಾ ಯಾವುದೋ ಬೇರೆ ರಾಜ್ಯದವ್ರು ಇರ್ಬೋದು, ಅವ್ರಿಗೆ ಸ್ವಲ್ಪ ಹೇಳ್ಕೊಡಿ ಅಷ್ಟೇ. ಕನ್ನಡಿಗನಾಗಿ ಇಷ್ಟ ಆದರೂ ಮಾಡ್ಬೋದಲ್ವಾ? ನಾವು ಯಾರಿಗೂ ಕುತ್ತಿಗೆ ಹಿಡ್ಕೊಂಡು ಭಾಷೆ ಕಲ್ಸೋಕ್ಕಾಗಲ್ಲ. ಅವರಿಗೆ ಒಳಗಡೆಯಿಂದ ಬರಬೇಕು, ಭಾಷೆ ಕಲಿಬೇಕು ಅಂತ ಒಂದು ಇಚ್ಛೆ ಬರಬೇಕು. ಇವಳು ಹೇಳೋ ಪ್ರಕಾರ ನಾನು ಒಪ್ಕೋತೀನಿ. ಅವರು ಕಷ್ಟ ಆಗುತ್ತೆ, ಅವರಿಗೂ ಕೆಲವೊಮ್ಮೆ ಮಾತಾಡೋಕ್ಕಾಗಲ್ಲ, ಕನ್ನಡ ಬರಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ನಾವಂತೂ ತುಂಬ ವಿಶಾಲ ಹೃದಯದವರು ನಾವು ಕನ್ನಡಿಗರು. ಅವ್ರ ಭಾಷೆನೇ ಕಲ್ತ್ಕೊಂಡು ನಾವು ಅವ್ರ ಜೊತೆ ಮಾತಾಡ್ತೀವಿ. ಅದೇ ಇವ್ರು ಹೇಳ್ದಂಗೆ ನಾನು 2-3 ಜನಕ್ಕೆ ಹೇಳಿದ್ದೀನಿ, ಕನ್ನಡ ಅಲ್ಲ ನೀನು ಅಂತ. ತೂ ಕನ್ನಡನಾ? ನಾನು ಅವ್ರಿಗೆ ಅಂತೀನಿ, ನಾನು ಕನ್ನಡ. ಫಸ್ಟ್ ಆಫ್ ಆಲ್ ಅದು ಕನ್ನಡ ಅಲ್ಲ, ಕನ್ನಡ. ನಾನು ಕನ್ನಡ ಅಲ್ಲ, ಕನ್ನಡಿಗ. ಹೀಗೆ ಸ್ವಲ್ಪ ಅವ್ರ ತಪ್ಪುಗಳನ್ನು ನಾವು ಸರಿಪಡಿಸ್ಬೇಕಾಗತ್ತೆ ಕನ್ನಡಿಗರಾಗಿ. ಸೊ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಾಂಬೆ. ಕನ್ನಡದಲ್ಲಿ ನಿಮಗೆ ಈ ದೃಶ್ಯ ಜಾಲ ಇಷ್ಟವಾಗಿದ್ದಲ್ಲಿ ಇದನ್ನು ಇಷ್ಟಪಡಿ, ಹಂಚಿಕೊಳ್ಳಿ ನಿಮ್ಮ ಗೆಳೆಯ ಗೆಳತಿಯರ ಜೊತೆ ಮತ್ತು ಚಂದಾದಾರರಾಗಿ. ಇವತ್ತು ಬೆಳಗಿಂದ ಇವಳು ಫೋನಿಗೆ ಅಂತಂದ್ರೆ ಚರ 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 ಮೊಬೈಲ್ ಫೋನು ಚರ, ಗೊತ್ತಾಯ್ತಾ? ಇವತ್ತು ಬೆಳಗಿಂದ ಇವಳು ಚರದಲ್ಲಿ ಏನ್ ಮಾಡ್ತಾ ಇದ್ಲು ಅಂತ ಇವಾಗ ಗೊತ್ತಾಯ್ತು. ಬೆಳಗಿಂದ ಇವಳು ಕುತ್ಕೊಂಡು ಶಬ್ದಕೋಶಗಳನ್ನೆಲ್ಲ ಜಾಲಾಡಿದಾಳೆ, ಅದಕ್ಕೆ ಇಷ್ಟೊಂದು ಕನ್ನಡ ಮಾತಾಡ್ತಾ ಇದ್ದಾಳೆ ಇವಳು, ಆಯ್ತಾ? ಆದ್ರೂ ನನ್ಗೆ ಹೆಮ್ಮೆ ಇದೆ, ಅಷ್ಟಾರು ಮಾಡಿಲ್ಲಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ. ನಾವೀಗ ಬಾಯ್ ಅನ್ನಲ್ಲ, ನಾವಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತೀವಿ, ಜೈ ಕನ್ನಡಾಂಬೆ. ನಮಸ್ಕಾರ.